ನಮಸ್ತೆ ವೀಕ್ಷಕರೇ, ಪ್ರಕೃತಿ ಪ್ರಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಕಲ್ಕುಂಟೆ ಗ್ರಾಮಕ್ಕೆ ಬಂದಿದ್ದೀವಿ. ನಮಸ್ತೆ, ನಿಮ್ಮ ಮತ್ತು ನಿಮ್ಮ ಈ ಮರಿಯ ಪರಿಚಯವನ್ನು ತಿಳಿಸ್ಕೊಡಿ. ನಮಸ್ತೆ ಸರ್, ಇದು ಮರಿ ಬಂದುಬಿಟ್ಟು ಕಲ್ಕುಂಟೆ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ತಾಲೂಕು, ಕಲ್ಕುಂಟೆ ಅಂತ ಊರು ಅಣ್ಣ. ಮಾವಳಿಯ ಸಾಕಿದ ಬಡವನ ಮನೆಯ ಬಂಗಾರ ಅಂತಣ್ಣ. ಈ ಕುರಿ ಹೆಸರು ನೇಮ್ ಬಂದುಬಿಟ್ಟು ಗ್ರೂಪ್ ಬಂದು ಕರ್ಣ ಗ್ರೂಪ್ ಅಂತಣ್ಣ. ಸರಿನಾ? ನಿಮ್ಮ ಈ ಮರಿಗೆ ಮಾವ ಅಳಿಯ ಸಾಕಿದ ಬಡವನ ಮನೆ ಬಂಗಾರ ಅಂತ ಹೆಸರು ಇಡೋಕ್ಕೆ ಕಾರಣ ಏನು? ಏನಿಲ್ಲ ಸರ್, ನಂತಾಗ ದುಡ್ಡಿರೋದಿಲ್ಲ, ಕಮ್ಮಿ ಬಜೆಟ್ ಇತ್ತು ಅವಾಗ. ಮಾವ ನಾನು ಸೇರಿ ಪಾರ್ಟ್ನರ್ ಮೇಲೆ ತಂದ್ವಿ. ಆ ಯಪ್ಪನ ನೆನಪಿಗೋಸ್ಕರ ದುಡ್ಡು ಕೊಟ್ಟರೆ ಇರಲ್ಲ ಅಂತ ಆ ಯಪ್ಪನ ನೆನಪಿಗೋಸ್ಕರ ಹೆಸರಿಟ್ಟರೆ ಈ ಕುರಿ ಹೆಸರು ಸಾಯತನ ಇರ್ತದಂತ ಆ ಯಪ್ಪನ ಹೆಸರು ನನ್ನ ಹೆಸರು ಸೇರಿ ಬರೋಂಗೆ ಇಟ್ಟೆ ನೋಡಿ. ನಿಮಗೆ ಇದೇ ಮರಿ ತಗೊಂಬರ್ಬೇಕು ಅಂತ ಏನಕ್ಕೆ ಅನಿಸ್ತು? ಇದೇ ಮರಿ ತಗೊಂಬೇಕಂದ್ರೆ ಈ ಗಡ್ಡೆ ಓವರ್ಗಡ್ಡೆ ಇತ್ತು, ಆ ಗಡ್ಡೆ ನೋಡಿ ತಗೊಂಬಂದೇನೆ, ಬಿಟ್ಟರೆ ಇನ್ನೇನಿಲ್ಲ. ಕುರಿ ಆಡೇ ಆಡ್ತೈತಿ. ಜನ ತದ್ರಕಾರ ಅಂದರು ಇಷ್ಟಕ್ಕಂಗೆ ಬಂಡವಾಳ ಯಾಕೆ ಆಗ್ತಿ ಅಂತ ಈ ಕುರಿಗೆ. ನಾನು ಆ ಗಡ್ಡೆ ನೋಡಿ ಇಷ್ಟಪಟ್ಟು ತಗೊಂಬಂದೆ ನೋಡಿ. ನಿಮ್ಮ ಈ ಮರಿ ತರುವಾಗ ಎಷ್ಟರಲ್ಲಿತ್ತು, ಹಾಗೆ ಎಷ್ಟು ರೇಟನ್ನು ಕೊಟ್ಟು ತಂದಿದ್ದೀರಿ? ನಾವು ಈ ಮರಿ ತರಕಾರ ಇನ್ನೂ ಹಾಲಲ್ಲಾಗಿತ್ತು. ಅವಲೇ 46,000 ಕೊಟ್ಟು ತಂದಿದ್ವಿ. 46,000 ಕೊಟ್ಟು ಮುದುಳ್ಕೊಡು ಅಲ್ಲಿದ್ದ ತರಿಸಿದ್ವಿ ಅಣ್ಣ. ನಾವೇನು ಹೋಗಿದ್ದಿಲ್ಲ, ಅಲ್ಲಿ ನಮ್ಮ ಅಣ್ಣರಿದ್ದರು, ಅವರೇ ಕಳಿಸಿದ್ರಣ್ಣ ಮುದುಳ್ಕೊಡಿದ್ದ. ಈ ಮರಿ ನಿಮ್ಮ ಹತ್ರ ಬರೋಕ್ಕಿಂತ ಮುಂಚೆ ಯಾವ್ಯಾವ ರೀತಿಯಾದಂಥ ಆಟಗಳನ್ನು ಆಡಿದೆ? ಅಲ್ಲಿ ಎಲ್ಲ ಚೆನ್ನಾಗಿ ಆಡಿದೆ ಅಣ್ಣ. ಬೈಕಿಂಗ್ ಕಣದಾಗೆಲ್ಲ 3ರ್ಡು 2ಂಡು ಹಾಕಿದ ಕಣೆಲ್ಲ ಪ್ಲೇಸ್ ಆಗಿದೆ. ಕುರಿ ತೂಕ ಇದ್ದಿದ್ದಿಲ್ಲ, ಒಳ್ಳೆ ಸ್ಪೀಡ್ ಇತ್ತು, ಎಲ್ಲ ರೆಡಿ ಮಾಡ್ಕೊಂಡ್ರೆ ಆಡ್ತೈತೆ ಅಂತ ನಂಬಿಕೆ ಇತ್ತು, ಹಂಗಾಗಿ ತರ್ಸ್ಕೊಂಡ್ವಿ ಅಣ್ಣ. ಇಲ್ಲಿವರೆಗೂ ನಿಮ್ಮ ಈ ಮರಿ ಬಂದು ನಿಮ್ಮ ಹತ್ರ ಎಷ್ಟು ಕಣಗಳಾಗಿದೆ ಅಣ್ಣ? ಟೋಟಲ್ಲು ನಮ್ಮ ಹತ್ರ ಬಂದು ಒಂದು 8ರಿಂದ 9 ಆಗಿದೆ ಅಣ್ಣ. ಎಲ್ಲ ಕಣ ಪ್ಲೇಸು ಫಸ್ಟೇ ಆಗಿರೋದು. ಒಂದು 2 ಮಾತ್ರ, ಒಂದು 3ರ್ಡು 1 2ಂಡ್ ಏನೋ ಆಗಿದೆ ಅಣ್ಣ. ಅದು ನಾವು ಹಿಡ್ಕೊಂಡ್ವಿ ಅಣ್ಣ. ಕುರಿ ಅದೇನು ಒಳ್ಳಿಲ್ಲ, ನಾವೇ ಹಿಡ್ಕೊಂಡ್ವಿ. ಕುರಿ ಟಯರ್ಡ್ ಆಗೈತಂತ ಜಾಸ್ತಿ ಅಣ್ಣ. ಬಾಗಲಕೋಟಿದ್ದ ತರಿಸಿದ್ದೆ, ತಿರುಗಿ ದಿನಕ್ಕೆ ಹಂಗೆ ಕಣ ಹಾಕಿದೆ ಅಣ್ಣ. ಹಾಕಿದ ಕಣನೇ ಫಸ್ಟ್ ಆಯಿತು. ಮತ್ತೆ ತಿರುಗಿ ದಿನ ಒಂದೇ ದಿನ ಗ್ಯಾಪ್ ಅಣ್ಣ, ಮತ್ತೆ ಕಣಕ್ಕಾಗಿದೆ. ಅವತ್ತು ಫಸ್ಟ್ ಮತ್ತೆ ಪ್ಲೇಸ್ ಆಯ್ತಣ್ಣ ಕುರಿ. ಅಣ್ಣ ಕುರಿ ಆಟ ಬಂದುಬಿಟ್ಟು ಕುಲ್ಲಪಲ್ಲ ಏನಿಲ್ಲ ಅಣ್ಣ, ಹರಿಶನ್ನೇ. ನೀನೇನು ಕುರಿ ಆಡ್ಸರಿ ಮೈನವಾಗಲ್ಲ ಅಣ್ಣ, ಸೀದಾ ಅದೇ ಬೇರೆ ಗಟ್ಟಿಗೆ ಓಡೋಗುತ್ತೆ. ಕಂಬಿಡ್ಕಂದ್ರೆ ಕುರಿ ಆಡ್ಸೋರು ಭಾರಿ ಆರಾಮಾಗಿ ಆಡಿಸ್ಬೋದಣ್ಣ. ಕುರಿ ಮಾತ್ರ ಅದೇ ಕಂಚಿ ಹೋಗ್ಬಿಡುತ್ತಣ್ಣ, ಕಂಚಿದ ಕಂಚಿ ಅಣ್ಣ. ನಿಮ್ಮ ಈ ಮರಿಯನ್ನ ಯಾರಾದರೂ ವ್ಯಾಪಾರಕ್ಕೆ ಕೇಳಿದ್ರು ನಿಮಗೆ ಕೊಡೋ ಮನಸ್ಸಿತ್ತ? ಎಷ್ಟು ರೇಟಿಗೆ ಕೇಳಿದ್ರು ಅಣ್ಣ? ಭಾಳ ಜನ ಕೇಳ್ಯಾರಣ್ಣ. ಇನ್ನು ಅಕ್ಕೆಂಬಂದು ತಿರುಗಿ ದಿನ ನಮ್ಮ ಮಂತ್ಯಾಗ ಬಂದಾಗಲೇ ನಮ್ಗೆ 10,000 ಲಾಭ ಕೇಳಿದ್ರು, ಕುರಿ ಕೊಡಿ ಅಂತ. ನಾವು ಕೊಡಲಿಲ್ಲಣ್ಣ. ಮತ್ತೆ ಕಣ ಆದ್ಮೇಲೆ ಭಾಳ ಜನ ಕೇಳಿದ್ರು, ಕೊಡಲಿಲ್ಲ. ಸ್ಟಾರ್ಟಿಂಗು 80,000-90,000 ತನಕ ಕೇಳಿದರು, ನಾವು ಕುರಿ ಕೊಡಲ್ಲ ಅಂದ್ವಿ. ಆಮೇಲೆ 2ಅಲ್ಲಿ ಬಂದಾಗ 1.5 ಲಕ್ಷ ತನಕ ಕೇಳಿದರು, ಕುರಿ ಕೊಡಲಿಲ್ಲಣ್ಣ. ಆಮೇಲೆ 4ಅಲ್ಲಿ ಬಿದ್ದಾದ್ಮೇಲೆ ದುಗ್ಗಮ್ಮ ಕಣಕ್ಕೆ ಹಾಕಂತ ಒಂದು 2.5 ಲಕ್ಷ ಚಿಲ್ಲರ ತನಕ ಕೇಳ್ತಾರೆ, ಕುರಿ ಕೊಡಲಿಲ್ಲಣ್ಣ. ಯಾವ ಕಣ ಅತಿ ಹೆಚ್ಚು ಖುಷಿ ಕೊಟ್ಟಿದ್ದು ಮತ್ತು ಅತಿ ಹೆಚ್ಚು ಬಹುಮಾನ ಗೆದ್ದಿದ್ದು ಕಣ ಯಾವುದು ಅಣ್ಣ? ನಮಗೆ ಭಾಳ ಖುಷಿ ಕೊಟ್ಟಿದ್ದಂದ್ರೆ ಹೊಸದುರ್ಗ ಕಣ ಅಣ್ಣ. ಭಾಳ ಒಳ್ಳೆ ನಮ್ಮ ಭಾಗದಾಗ ಕುರಿ ಸೇರಲ್ಲ ಅಂತ ಭಾಳ ಸೇರಿದ್ವಿ ಅಣ್ಣ. ಹೊಸದುರ್ಗಕ್ಕೆ ಹೋಗಿದ್ವಿ. ಇಲ್ಲೇ ನಮ್ಮ ಭಾಗದಾಗ ಕಣ ಇತ್ತು, ಹಿಡ್ಸೋಕ್ಕಾಗದಿದ್ರೆ ಅವ್ರು ಹಿಡ್ಸಿದ್ರು. ಅಲ್ಲಿಗೆ ಹೋಗಿದ್ವಿ ಅಣ್ಣ. ನಿಂಗೆ ಕುರಿ ಫಸ್ಟ್ ಆಗಲ್ಲ ಅಂತ ಅಂದಿದ್ರು. ಅವತ್ತು ಹಾಕಿದ್ವಿ, ಹಾಕಿದ ಕಣ್ಣೇ ಫಸ್ಟ್ ಆಯ್ತು ಅಣ್ಣ. ಅಲ್ಲಿ ಎರಡಲ್ಲಾಗೆ ಹಾಕಿದ ಕಣ್ಣನೇ ಫಸ್ಟ್ ಆಯ್ತು. ಅಲ್ಲಿ ಎಲ್ಲ ಒಂದೊಂದು ಹೊಡ್ತ 2 ಹೊಡ್ತಕ್ಕೆ ಡಿಸೈಡ್ ಅಣ್ಣ, ಯಾವೂ ಬಂದಿದ್ದಿಲ್ಲ 2 ಹೊಡ್ತದ ಮೇಲೆ. ನಿಮ್ಮ ಈ ಮರಿಗೆ ನಿಮ್ಮ ಗ್ರಾಮದಲ್ಲಿ ಯಾವ ರೀತಿಯಾದಂಥ ಸಪೋರ್ಟ್ ಇದೆ ಎಲ್ಲ ಜನಗಳಿಂದ? ಅಣ್ಣ ಊರಾಗ ಚೆನ್ನಾಗಿದೆ ಅಣ್ಣ, ಸಪೋರ್ಟು ಗಿಪೋರ್ಟೆಲ್ಲ. ಯಾವಾಗ ಹಾಕ್ತಿ ಕುರಿ, ಎಲ್ಲಿ ಹಾಕ್ತಿ, ಬೈಕಿಂಗ್ ಕಣಕ್ಕೆ ಹಾಕು, ಅಲ್ಲಿ ಹಾಕು, ಇಲ್ಲಿ ಹಾಕಂತ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಕುರಿ ನೀಟಾಗಿ ನೋಡ್ಕೆ ಅಂತ ಎಲ್ಲ ಭಾರಿ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಣ್ಣ. ನಮ್ಮ ಅಣ್ಣವರೆಲ್ಲ ಇದ್ದಾರೆ. ಹೆಚ್ಚು ಕಮ್ಮಿ ನಮ್ಮ ಹತ್ರ ದುಡ್ಡಿಲ್ಲ ಅಂದರೂ ಅದನ್ನು ಸಹಾಯ ಮಾಡ್ತಾರೆ. 1-2-3 ಇದ್ದಾರಣ್ಣ ಅಂಥವ್ರು. ನಮಗೆ ದುಡ್ಡಿನ ಸಹಾಯನೂ ಮಾಡ್ತಾರೆ ಕಣಕ್ಕೆ ಹೋಗೋ ಟೈಮ್ನಾಗೆ. ನಿಮ್ಮ ಈ ಮರಿಗೆ ಯಾವ ರೀತಿಯಾದಂಥ ತಯಾರಿಗಳು ಕೊಡ್ತೀರ ಅಣ್ಣ? ಈ ಮರಿಗೆ ಬೆಳಗ್ಗೆ ಎದ್ದಡಿಗೆ ಉಳ್ಳಿ ಹೊಡಿತೀವಣ್ಣ. ನಾವು ಉಳ್ಳಿ ಹೊಡೆದು ಬಾಯ್ಕುಕ್ಕಿ ಕೈ ಬಿಟ್ಬಿಡ್ತೀವಿ ಅಣ್ಣ ಕುರಿಗೆ. ಎಲ್ಲರಂಗೆ ಸಂಜೆ ಪಂಜೆ ಹೊಡಿಯಲ್ಲ ಅಣ್ಣ. ಸಂಜೆ ಹೊಡೆದ್ರೆ ಹೆಂಗಂದ್ರೆ ನೈಟ್ ಹೊಡೆದ್ರೆ ಅದು ನೈಟ್ ಡೈಜೆಷನ್ ಆಗುತ್ತೆ ಇಲ್ಲ ಅಂತ ನಮಗೆ ಗೊತ್ತಿರಲ್ಲ ಅಣ್ಣ. ಹಂಗಾಗಿ ನಾವು ಬೆಳಗ್ಗೆನೇ ಉಳ್ಳಿ ಹೊಡಿತೀವಿ, ಸರಿನಾ? ಕುರಿಗೆ ಯಾವತ್ತು ಬೆಳಗ್ಗೆನೇ ಹೊಡೆದ್ರೆ ಪಾಡಂತ ನನ್ನ ಅನುಭವದ ಪ್ರಕಾರ ಅಣ್ಣ. ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನಿಲ್ಲ ಅಂದರೆ ನಮ್ಮ ಅಮ್ಮ ಮೇಯ್ಸತ್ತಣ್ಣ, ಇಲ್ಲಾಂದರೆ ಇಲ್ಲಿ ಪಕ್ಕದವ್ರೆ ನಮ್ಮ ತಮ್ಮ ಒಬ್ಬ ಇದ್ದಾನೆ, ಅವನೇ ಬಂದು ಮೇಯ್ಸೋದು. ಯಾವಾಗಾರ ಆಗಿರಲಿ, ನಾನು ಎಲ್ಲರೂ ಹೊರಗಡೆ ಹೋದ್ರೆ ಅವ್ನು ಬಂದು ಮೇಯ್ಸೋದು. ನಿಮ್ಮ ಈ ಮರಿಯ ಒಡನಾಟ ಹೇಗಿದೆ ನಿಮ್ಮ ಅಣ್ಣ? ಇದು ಕುರಿ ಯಾರಿಗೂ ಗುದ್ದದು ಪದ್ದದು ಚಾಳಿ ಏನಿಲ್ಲ ಅಣ್ಣ. ನೀನು ಯಾರ ಬರಲಿ ಒಂಥರ ಗುದ್ದದು ಒಬ್ರಿಗೆ ಆಯೋದು ಅದೇನಿಲ್ಲ ಅಣ್ಣ. ನೀನು ಎಂಥ ಇಲ್ಲ ಹೆಣ್ಮಕ್ಳು ಹಿಡ್ಕೊಂಬಂದ್ರು ಸುಮ್ಮನೆ ನೋಡ್ತೈತಿ. ಕುರಿ ಮಾತ್ರ ಮನುಷ್ಯರಿಗೆ ಒಡನಾಟ ಭಾರಿ ಚೆನ್ನಾಗಿದೆ ಅಣ್ಣ. ಮನುಷ್ಯರಿಗೆ ಯಾರಿಗೂ ಗುದ್ದಲ್ಲ, ಮಕ್ಳ ಥರ ನೋಡ್ಕೊಂತದಣ್ಣ ಕುರಿ. ನಮಸ್ತೆ, ನನ್ನ ಹೆಸರು ಸಿದ್ದೇಶ್ ಅಂತ, ಕಲ್ಕುಂಟೆ ಗ್ರಾಮ,
ಶಿಕಾರಿಪುರಕ್ಕೆ ಕಣಕ್ಕೆ ಹಾಕಿದ್ವಿ. ಭಾಳ ಕಷ್ಟ ಬಿದ್ದು ಸಾಕಿದ 4 ಅಲ್ಲಿಗೆ ಇನ್ನು ಎಳಕ್ಕೆ ಆಗ್ತತಿಲ್ಲ ಅಂತ ಸುಮ್ಮನೆ ನೋಡ್ಬೇಕಂತ ಹಾಕಿದ್ವಿ. ಭಾಳ ಕ್ರೇಜಿಯಿಂದ ಆಡ್ತು, ಬೆಳ್ಳಿಗೆ ಗೆಲ್ತು, ಚೆನ್ನಾಗಿ ಆಡ್ತು. ಅಲ್ಲಿ ಭಾಳ ಹುಮ್ಮಸ್ದಿಂದ ಆಡ್ತು, ಎಲ್ಲ ಹೆಸ್ರು ಮಾಡ್ತು. ನೀವು ಈ ಕುರಿ ಅಭಿಮಾನಿಯಾಗಿ ನಿಮ್ಗೆ ಎಷ್ಟು ಖುಷಿ ಈ ಮರಿ ಬಗ್ಗೆ? ಈ ಮರಿ ಬಗ್ಗೆ ಅವನು ಭಾಳ ಮರಿ ತಂದು ಕಟ್ಟಿದ್ದ, ಭಾಳ ಸೋತ. ಅವನು ಇದು ಛಲ ಬಿದ್ದು ಕಟ್ಟಲೇಬೇಕು, ಕಣ ಹೊಡಿಬೇಕು ಅಂತ ಅವನು ಒಂದು ಛಲದಿಂದ ಎಲ್ಲ ಮರಿಗಳು ಕಟ್ಟಿ ಇದೊಂದು ಹೆಸರು ಅವನಿಗೆ ಮಾಡಿಕೊಟ್ಟಿರೋದು ಇದೊಂದೇ ಮರಿ. ಇದರಿಂದ ಹೆಸರು ಉಳಿಸಿದ್ದಾರೆ, ಅವನ ಹೆಸರು ಉಳಿಸೈತೆ. ಚೆನ್ನಾಗೈತೆ, ಎಲ್ಲ ಪ್ರೈಸ್ಗಳೆಲ್ಲ ತಂದದೆ. ಅವನ್ನ ಭಾಳ ಜನ ಕೇಳಿದ್ರು ಅವ್ನು ಕೊಡೋದಿಲ್ಲ ಅಂತಂದು ಸಾಕ್ತಿದ್ದಾನೆ. ಇನ್ನು ಇರಲಿ, ಅದು ಎಲ್ಲೇವರೆಗೆ ಇರ್ತೈತೆ ಇರಲಿ ಅಂತ ಸಾಕ್ತಿದ್ದಾನೆ. ನಿಮ್ಮ ಈ ಮರಿ ಬೆಳ್ಳಿ ಗದೆ ಗೆದ್ಕೊಂಡು ಬಂದಾಗ ನಿಮ್ಮ ಗ್ರಾಮದಲ್ಲಿ ಯಾವ ರೀತಿಯಾದಂಥ ಒಂದು ಜನಗಳ ರೆಸ್ಪಾನ್ಸ್ ಇತ್ತು? ಕಣ ಅಲ್ಲಿ ಆದಟ್ಟಿಗೆ, ಶಿಕಾರಿಪುರದ ಕಣ ಆದಟ್ಟಿಗೆ ಊರಾಗೆಲ್ಲ ಫೋನ್ ಮಾಡಿ ಯಾವಾಗ ಬರ್ತೀಯ ಅಂತಂತೆಲ್ಲ ಊರಾಗೆಲ್ಲ ಸಪೋರ್ಟ್ ಕೊಟ್ಟು, ಊರಾಗ ಬಂದಿಟ್ಟು ಗ್ರಾಮದಾಗ ಬಂದಿಟ್ಟು ಎಲ್ಲ ಪಟಾಕಿ ಹಚ್ಚಿ ಸನ್ಮಾನ ಮಾಡಿದರು. ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟರು. ಚೆನ್ನಾಗಿ ಖುಷಿ ಆಯಿತು, ಮರಿ ತಂದಿರೋಕ್ಕೆ ಹೆಸರು ಉಳಿಸ್ತು ಅಂತಂದು ಚೆನ್ನಾಗಿ ಹೇಳಿದರು. ಎಲ್ಲ ಗ್ರಾಮದಾಗೆಲ್ಲ ಖುಷಿ ಪಟ್ಟರು. ಹೆಂಗೆ ಬಿಡೋ ನಮ್ಮೂರು ಗ್ರಾಮದಾಗೆ ಕಣ ಆಯ್ತಲ್ಲ ಅಂತಂತ ಎಲ್ಲ ಖುಷಿ ಪಟ್ರು. ನಮಸ್ಕಾರ ಅಣ್ಣ, ನನ್ನ ಹೆಸರು ಮಾರುತಿ ಅಂತ ಅಣ್ಣ. ಈಗ ಮರಿನ ಕಣಕ್ಕೆ ಹಾಕಿದಾಗ ಕೆಲವ್ರು ಅಂದ್ರಣ್ಣ ಇದು ಕಣ ಆಗಲ್ಲ ಅಂತಂದು, ಆದರೂ ಇವನು ಛಲ ಬಿಡಲಿಲ್ಲ ಅಣ್ಣ. ಛಲ ಬಿಟ್ಟು ಹೇಳಿದ್ದ ಹಾಕಿದ ಕಣ, ಈ ಕಣ ಹಾಕ್ತೀನಿ, ಈ ಕಣಕ್ಕೆ ಹಾಕಿ ಕಣ ಹೊಡಿತೀನಿ ಅಂತ ಹೇಳಿ ಈ ಕಣ ಹೊಡೆದು ತೋರಿಸಿದ ಅಣ್ಣ. ಮತ್ತೆ ಅಣ್ಣ ಇದು ಆಟ ಹೆಂಗಂತಂದ್ರೆ ಆಟ ಅಣ್ಣ ಭಾರಿ ಸ್ಪೀಡ್ ಅಣ್ಣ. ಭಾರಿ ಸ್ಪೀಡ್ ಅಂದರೆ ಭಾರಿ ಸ್ಪೀಡ್. ನೀನು ಅಂದರೆ ಆಡೋರಿಗೆ ಭಾರಿ ಮೈನೋವಿರಲ್ಲ ಅಣ್ಣ. ಭಾರಿ ಸ್ಪೀಡ್ ಅಂದರೆ ಭಾರಿ ಚೆನ್ನಾಗಿ ಆಡ್ತೈತೆ. ನೀನು ಹೆಂಗೆ ಆಡಿಸ್ತೆ ಹಂಗೆ ಆಡ್ತೈತಣ್ಣ. ಅದು ಒಂದು. ಮತ್ತು ಕೆಲವರು ಇದು ಆಡಲ್ಲ ಹಂಗೆ ಹಿಂಗೆ, ಇವನು ಏನು ಸುಮ್ಮನೆ ತರ್ತಾನೆ, ಹಿಂಗೆ ಮಾರ್ತಾನೆ, ಇದು ಮಾಡ್ತಾನೆ ಅಂತಂದ್ರು. ಆದರೆ ಏನು ಇದೊಂದು ಐತಲ್ಲಣ್ಣ, ಇದು ಭಾರಿ ಹೆಸರು ಮಾಡಿಕೊಡ್ತಾನೆ ಅವನಿಗೆ. ಒಂದು ಎಲ್ಲೋದ್ರೂ ಒಂದು 4 ಜನ ಅಭಿತಾಗಿಂತ ಮರಿ ಐತಪ್ಪ, ಹಿಂಗೆ ಆಡ್ತತೆ, ಹಿಂಗೆ ಇದು ಮಾಡ್ತತೆ ಅಂತೇಳಿ ಹೆಸರು ಮಾಡಿಕೊಟ್ಟತಣ್ಣ. ನಿಮ್ಮ ಈ ಮರಿಯ ಆಟ ಕಣದಲ್ಲಿ ಯಾವ ರೀತಿ ಇರುತ್ತೆ ಅಣ್ಣ? ಈ ಕುರಿ ಕಣಕ್ಕೆ ಹೋದಾಟಿಗೆ ಒಂಥರ ಕಣಕ್ಕೆ ಬರೀ ನೀವು ಆಟಕ್ಕೆ ಹಾಕ್ತಿದ್ರೆ ಕುರಿ ಕದರೇ ಬೇಡ ಅಣ್ಣ. ಮಂತೆಗಿದ್ದಾಗ ಒಂಥರ ಮರಿ ಕಣಕ್ಕೆ ಹಾಕ್ಯಂದು ಹೋದ್ಮೇಲೆ ಒಂಥರ ಕುರಿ ಚೇಂಜ್ ಆಗಿಬಿಡುತ್ತಣ್ಣ. ನೋಡೋರಿಗೆ ಒಂಥರ ಇಟೇ ಕಾಣಿಸ್ತೈತಿ. ಒಂಥರ ಕಣದಾಗ ಹೋಗ್ಬಿಟ್ರೆ ಒಂಥರ ಭೀಮು ನೋಡ್ದಂಗೆ ಆಗ್ತದೆ. ನಮ್ಮ ಮೈಯೇ ಬಿಟ್ಕೊಂಡ್ಬಿಡ್ತೈತಿ. ಕುರಿ ನೋಡ್ತಂದ್ರೆ ಫುಲ್ಲು ರ್ಯಾಶು. ಕುರಿ ನೋಡ್ತಂದ್ರೆ ಸುಮ್ಮನೆ ನಿಲ್ಲೋದಿಲ್ಲಣ್ಣ. ಒಂಥರ ಮೈ ಒಂಥರ ಭೀಮ ಬಿಟ್ಕೊಂಡ್ಬಿಡ್ತೈತಣ್ಣ ಮೈ ಮಾತ್ರ. ಕಣದಾಗ ಹೋದರೆ ಇದನ್ನ ಆಡ್ಸೋಕೆ ಒಂದು ಖುಷಿ ಅಣ್ಣ. ಆಡ್ಸರಿ ಮಾತ್ರ ಒಂದು ಸೂರು ಮೈ ನೋವಲ್ಲಣ್ಣ. ಅದೇ ಕಂಚಿ ಬೇರೆ ಗೇಟಿ ಸೀದಾ ಕರ್ಕೊಂಡು ಹೊಡೈ ಬರುತ್ತೆ ನಾನು. ಅದೇ ಹೋಗಿ ಅದೇ ತಿರ್ಕೊಂತತಿ. ಆಡ್ಸರಾಗಿರಲಿ ಯಾರೇ ಆಗಲಿ ಮೈ ನೋವಾಗಲ್ಲ. ಕುರಿ ಒಂಥರ ಭೀಮಿದ್ದಂಗಣ ಇದು. ನೀನು ಯಾವ ಕುರಿಯಾರಾಗಿರಲಿ ಅದೇ ಸೀದಾ ಬೇರೆ ಗೇಟಿಗೆ ಹೊಡೋಗ್ಬಿಡುತ್ತೆ ನಾವು. ಆ ಲೆಕ್ಕಕ್ಕೆ ಕುರಿಯಣ್ಣ ಇದು. ಈ ಕುರಿನ ಒಂದೇ ದಿನಕ್ಕೆ 2 ದಿನಕ್ಕೆ 2 ಕಣಕ್ಕೆ ಹಾಕಿದ್ವಿ ಅಣ್ಣ. ಫಸ್ಟ್ನೇ ಕಣದಾಗ ಫೈನಲಾಗ ಒಂದು ಕುರಿಗೆ ಭಾಳ ಚೆನ್ನಾಗಿ ಭಾರಿ ಹೊಡ್ತಾನ ಅವತ್ತನ ಕುರಿ. ನಾವು ಹಂಗೆ ಆಡ್ತದಂತ ಅನ್ಕೊಂಡಿದ್ದಿಲ್ಲ ಅಣ್ಣ. ಭಾರಿ ಕುರಿ ಅಣ್ಣ, ಇದಕ್ಕಿಂತ ಡಬಲ್ ಸೈಜು ಡಬಲ್ ತೂಕ ಅಂಥ ಕುರಿಗೆಲ್ಲ ಹೊಡೆದು ಚೆನ್ನಾಗಿ ನಮ್ಗೆ ಒಳ್ಳೆ ಹೆಸರು ತಂದು ಕೊಡ್ತು. ಮತ್ತು ಅಲ್ಲಿದ್ದ ಬಂದಣ್ಣ ತಿರುಗಿ ದಿನ ಮತ್ತೆ ಕಣಕ್ಕೆ ಹಾಕಿದ್ವಿ ಅಣ್ಣ. ಎರಡಲ್ಲಾಗಿ ಒಂದೇ ದಿನ ತಿರುಗಿ ದಿನ ಬೆಳಗ್ಗೆ ಎದ್ದು ಮತ್ತು ನೈಟ್ ಆಡಿ ಬಂದು ಮತ್ತೆ ಬೆಳಗ್ಗೆ ಹಂಗೆ ಹಾಕಿದ್ವಿ ಅಣ್ಣ. 4 ಗಂಟೆ ಜರ್ನಿ ಮಾಡಿ ಅವತ್ತು ಹಂಗೆ ಅಣ್ಣ ಅದೇ ಕಣದಾಗೆ ಅದೇ ಥರ ಆಡಿ ಒಂದು ಕುರಿ ಮತ್ತೆ ಹೊಡಿತಾನ. ಅವತ್ತಿದೆ ಒಂದು ಸ್ವಲ್ಪ ಬೇಜಾರಣ್ಣ. ಅವತ್ತು ನಾನು ಕುರಿ ಆಡಿಸಿದ್ದಿಲ್ಲ ಅಣ್ಣ, ವಾಪಸ್ ಹಾಕಿ ಮರೋಣ ಅಂತ ಹೊರಟಿದ್ವಿ. ನಮ್ಮ ಅಣ್ಣರು ಬೈದರು ಅಂತ ತಿರ್ಗಾ ಮತ್ತೆ ಆಡಿಸಿದ್ವಿ ಅಣ್ಣ. ನಾನು ಆ ಕುರಿ ಗೊತ್ತಿರೋ ಕುರಿ ಅಂತ ನಾನು ಸ್ವಲ್ಪ ಹೊತ್ತು ಬೇಡ ನಾನು ಆಡ್ಸಲ್ಲ ಇವತ್ತು ಅಂತ ನಾನು ಹೇಳಿದೆ ಅಣ್ಣ. ಹಂಗಂದ್ರು ನಮ್ಮ ಅಣ್ಣರು ಇಲ್ಲ ಫಸ್ಟ್ ಆಗುತ್ತೆ ಆಡಿಸ್ಲೇಬೇಕು ನೀನು ಅಂತ ಹೇಳಿ ಬಲವಂತ ಮಾಡಿ ಆಡಿಸಿದ್ರಣ್ಣ. ಯಾವುದಾದ್ರೇನು ಕುರಿ ಅಣ್ಣ ಹಂಗೆ ಆಗಬಾರ್ದಂತ ನಾವು ಅನ್ಕೊಂತೀವಿ. ಅವತ್ತು ನನಗೆ ಆಡ್ಸೋ ಮನಸ್ಸೇ ಇದ್ದಿದ್ದಿಲ್ಲ ಅಣ್ಣ. ನಮ್ಮ ಅಣ್ಣರೆಲ್ಲ ಬೈದ್ರು ಅಂತ ಆಡಿಸಿದ್ವಿ ಅಣ್ಣ. ಟಗರುಗಳಲ್ಲಿ ಯಾವ್ಯಾವ ತಳಿಗಳು ಉತ್ತಮವಾಗಿರ್ತವೆ ಕಣಕ್ಕೋಸ್ಕರ? ಅಣ್ಣ ಜಾತೆ ಬಂದುಬಿಟ್ಟು ಮೌಳಿ, ಕಡ್ಲ, ಬಲ್ಲ ಮತ್ತು ಭಾಳ ನೀಲ, ಭಾಳ ಥರ ಬರ್ತಾವಣ್ಣ ಜಾತೆಗೆ. ನೀವು ಯಾವ ಥರ ಸೆಲೆಕ್ಟ್ ಮಾಡ್ಕೊತೀರ ಅವು ಚೆನ್ನಾಗಿ ಜಾತೆಗೆ. ನನಗೆ ಭಾಳ ಇಷ್ಟ ಅಂದರೆ ಅಚ್ಕರೆ ಮರಿ, ಬಿಳ್ಗಾಲ್ ಮರಿನೇ ಅಣ್ಣ. ಹಂಗಾಗಿ ನನಗೆ ಭಾಳ ಇಷ್ಟ. ಅದ್ರಾಗೆ ನಾನು ಬೆಳ್ಳೋಡಿ ಕಾಳಿ ಅಭಿಮಾನಿ. ಹಂಗಾಗಿ ಜಾಸ್ತಿ ನನಗೆ ಬಿಳ್ಗಾಲ್ ಕುರಿ ಅಂದರೆ ಭಾಳ ಇಷ್ಟ. ಅದು ಅಭಿಮಾನಕ್ಕೋಸ್ಕರ ಒಂದು ಕುರಿ ತಂದಿದ್ದೆ ಅಣ್ಣ. ಹಂಗಾಗಿ ನನಗೆ ಬಿಳಿಗಾಲ್ ಕುರಿ, ಮೌಳಿ ಅಂದರೆ ಒಂದು ಸ್ವಲ್ಪ ಇಷ್ಟ ಅಣ್ಣ. ಈ ಫೈಟ್ರಿಗೆ ಅಂದರೆ ಜವಾರಿನೇ ಭಾಳ ಪಾಡು. ಜವಾರಿ ಪ್ಯೂರ್ ಜವಾರಿ ಕಟ್ಟಿದರೆ ಯಾವಾಗಾರ ಕೈ ಹಿಡ್ದು ಆಡ್ತಾವಂತ ನಂಬಿಕೆನ ಅಣ್ಣ. ಆಯ್ಕೆ ಬಂದುಬಿಟ್ಟು ಕಾಲು ಎಲ್ಲ ಉದ್ದ ಜಂಪ್ ಇರಬೇಕು, ಕುರಿ ಉದ್ದ ಇರಬೇಕು, ಮೇನು ಉದ್ದ, ಕಾಲಾಗೆಲ್ಲ ನೀಟ್ ಇರಬೇಕು. ಮತ್ತು ಈ ಸಂತೆಗಳಿಗೆಲ್ಲ ಮೋಸ ಮಾಡ್ತಿರ್ತಾರೆ ನೋಡಿ ಕ್ಲೀನಾಗಿ ಕಾಲು ಸೈಜ್ ಗೀಜ್ ಎಲ್ಲ ನೋಡಿ ಉದ್ದ ಬೀಸಿರ್ಬೇಕಣ್ಣ ಮೇನ್ ಕುರಿ. ಅಂಥವು ನೋಡಿ ಚಾಯ್ಸ್ ಮಾಡಿ ತಗೊಂಬರ್ಬೇಕು ಕುರಿನ ಮೇನು. ಅಂಥ ತಗೊಂಬಂದರೆ
ಕುರಿ ಲೈಫ್ ಇರ್ತವೆ, ನಿಮಗೇನು ಲಾಸ್ ಆಗಲ್ಲ ಕುರಿ. ಈ ಮರಿಗಳು ಸರಿಸುಮಾರು ಎಷ್ಟು ವರ್ಷಗಳ ಕಾಲ ಬದುಕ್ಬೋದು, ಹಾಗೆ ಎಷ್ಟು ವರ್ಷಗಳ ಕಾಲ ಆಟ ಆಡ್ಬೋದು? ಅಣ್ಣ ಮಿನಿಮಮ್ ಒಂದು 8-9 ವರ್ಷ ತನಕ ಆಡ್ತಾವಣ್ಣ ಅಷ್ಟೇ, ಅದ್ರ ಮೇಲೆ ಆಡಲ್ಲ. 8-9 ವರ್ಷ ನನಗೋದು ಬೇಡ, 8 ವರ್ಷ ಆಡ್ಬೋದಣ್ಣ. ನೀವು ನೀಟಾಗಿ ನೋಡ್ಕೊಂಡ್ರೆ ಒಂದು 9 ವರ್ಷ ತನಕ ಆಡ್ಬೋದು ಅಂತ ನನ್ನ ಅನುಭವ. ಅಷ್ಟು ಆಡಲ್ಲೇನೋ, ಆಡ್ಬೋದಣ್ಣ. ನಾವೊಂದು 2 ಕುರಿ ನೋಡಿದ್ವಿ, ಆಡೇವೆ. ನನಗೆ ಗೊತ್ತಿರೋ ಪ್ರಕಾರ ಅಷ್ಟು ವರ್ಷ ಆಡ್ಬೋದು. ಬದುಕೋದಾದ್ರೆ ಒಂದು 15 ವರ್ಷ ಬದುಕ್ತಾವಣ್ಣ. ನೀವು ಹೆಂಗೆ ನೋಡ್ಕೊಂತೀರ ಕುರಿ, ನೀವು ಎಷ್ಟು ನೀಟಾಗಿ ನೋಡ್ಕೊಂತೀರ ಅಷ್ಟು ವರ್ಷ ಬದುಕ್ತಾವಣ್ಣ. ಮಿನಿಮಮ್ ಒಂದು 15 ವರ್ಷ ಬದುಕ್ಬೋದು, ಅಷ್ಟು ಗ್ಯಾರಂಟಿ ಇದೆ ಅಣ್ಣ ನನಗೆ. ಈ ಟಗರುಗಳಿಗೆ ಯಾವ್ಯಾವ ರೀತಿಯಾದಂಥ ಕಾಯಿಲೆಗಳು ಬರ್ತವೆ, ಹಾಗೆ ನಾವು ಯಾವ ರೀತಿಯಾಗಿ ಅದಕ್ಕೆ ಚಿಕಿತ್ಸೆನ ಕೊಡಿಸ್ತಾ ಹೋಗ್ಬೇಕು? ಕುರಿದಾಗೆ ಕಾಲ್ಬಾಯಿ ಜ್ವರ, ನಾಲ್ಗೆ ಜ್ವರ, ಭಾಳ ಜನ ಮತ್ತು ಭಾಳ ಥರ ಜ್ವರ ಬರ್ತಾವಣ್ಣ. ಅವನ್ನೆಲ್ಲ ಭಾಳ ಡಾಕ್ಟ್ರು ಒಳ್ಳೆ ಗೊತ್ತಿರೋಂಥ ಸಜ್ಜನ ತಗೋಯ್ ತೋರಿಸ್ಕೊಂಡು ಕ್ಲೀನಾಗಿ ನೋಡ್ಕೊಂಡ್ರೆ ಬದುಕ್ತಾವಣ್ಣ. ಅವೆಲ್ಲ ಬಂದರೆ ಭಾರಿ ಹುಷಾರಾಗಿ ನೋಡ್ಕೊಬೇಕಣ್ಣ ಕುರಿನ. ಮಕ್ಕಳು ನೋಡ್ಕೊಂಡಂಗೆ ನೋಡ್ಕೊಬೇಕು, ಒಬ್ಬ ಸಣ್ಣ ಮಕ್ಕಳು ನೋಡ್ಕೊಂಡಂಗೆ ನೋಡ್ಕೊಬೇಕು ಅಣ್ಣ. ಇಲ್ಲಾಂದರೆ ಕುರಿ ಉಳಿಯೋದು ಭಾಳ ಡೌಟ್ ಅಣ್ಣ. ಈ ಟಗರಿಗೆ ಭಾಳ ಕಾಯಿಲೆ ಬರ್ತಾವಣ್ಣ. ಇನ್ನೊಂದು, ನೀವು ಕಟ್ಟ ಜಾಗದಾಗೆ ಸ್ವಚ್ಛತೆ ಮೇಂಟೈನ್ ಮಾಡಿದರೆ, ಕ್ಲೀನಾಗಿ ಸ್ವಚ್ಛತೆ ಒಂದು ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದರೆ ಜಲ್ದಿ ಯಾವ ಕಾಯಿಲೆನೂ ಬರೋಲ್ಲ, ಏನೂ ಬರಲ್ಲ ಅಣ್ಣ. ಮೇನು ಸ್ವಚ್ಛತೆ ಇರಬೇಕು, ನೀವು ಕೂಡ ಫುಡ್ ನೀಟ್ ಇರಬೇಕು. ಎಲ್ಲ ಕುರಿ ಮೇಂಟೆನೆನ್ಸ್ ಕ್ಲೀನ್ ಇದ್ದರೆ ಸ್ವಲ್ಪ ಏನಂದ್ರು ಅಷ್ಟು ಕಾಯಿಲೆ ಆಗಲಿ ಏನಾಗಲಿ ಕುರಿ ಜಲ್ದಿ ಬೇಗ ಬರಲ್ಲಣ್ಣ. ಮಾಲೀಕರಿಗೆ ಒಳ್ಳೆ ಹೆಸರು ಬರಬೇಕು ಮತ್ತು ಮರಿಗೆ ಒಳ್ಳೆ ಹೆಸರಾಗಿ ಊರಿಗೆ ಹೆಸರಾಗಬೇಕು ಅಂದರೆ ಯಾವ ರೀತಿಯಾಗಿ ಮಾಲೀಕ ಆದಂತನೂ ನೋಡ್ಕೋಬೇಕು? ನಮಸ್ತೆ ಅಣ್ಣ, ನಾನು ಧವನ್ ಅಂತ, ಅಭಿ ಫ್ರೆಂಡು. ಇಲ್ಲ ಚಿಕ್ಕನಹಳ್ಳಿ ಗ್ರಾಮ ನಮ್ಮದು. ಕುರೆ ಫೀಲ್ಡಲ್ಲಿ ಕೆಲವರು 2 ಥರ ಸಾಕ್ತಾರೆ. ಕೆಲವರು ಪ್ರೀತಿಯಿಂದ ಸಾಕ್ತಾರೆ, ಕೆಲವರು ಹುಚ್ಚಿಂದ ಸಾಕ್ತಾರೆ. ಪ್ರೀತಿಯಿಂದ ಸಾಕೋರು ಮರಿಯಿಂದ ತಂದು ದೊಡ್ಡದು ಮಾಡಿ ಅದರ ಆನುಪಾನು ನೋಡ್ಕೊಂಡು ಸಾಕಿ ಅದರಿಂದ ಹೆಸರು ಮಾಡ್ಬೇಕಂತ ನೋಡ್ತಾರೆ. ಹುಚ್ಚಿದ್ದರು ದಪ್ಪನ ದುಡ್ಡು ಕೊಟ್ಟು ಯಾರೋ ಬೇರೆ ಸಾಕಿರೋದನ್ನ ಅವ್ರ ಹೆಸರಲ್ಲಿ ಆಡಿಸಿ ಅದರಲ್ಲಿ ಅರ್ಥ ಇಲ್ಲ, ಆವಾಗಲೇ ಜಿದ್ದು ಬೆಳೆಯೋದು, ಆವಾಗಲೇ ಜಗಳ ಆಗೋದು, ಆವಾಗಲೇ ಕುರೆ ಫೀಲ್ಡಿಗೆ ಕೆಟ್ಟ ಹೆಸರು ಬರೋದು. ಪ್ರೀತಿಯಿಂದ ಸಾಕಬೇಕು, ಅದು ಮೂಕ್ ಪ್ರಾಣಿ. ಯಾರೋ ಈಗ ಏನೋ ಸ್ಪೋರ್ಟ್ಸ್ ಆಡೋರು ನಾವು ಅವ್ರಿಗೆ ಕೇಳ್ತಾರೆ, ನಮಗೆ ಸುಸ್ತಾಗ್ತೈತೆ, ನಮಗೆ ನೀರು ಕೊಡ್ರಿ, ನಮಗೆ ಗ್ಲೂಕೋಸ್ ಕೊಡ್ರಿ ಅಂತ. ಆದರೆ ಮೂಕ್ ಪ್ರಾಣಿಗಳು ಏನು ಬಾಯಿ ಬಿಟ್ಟು ಕೇಳಲ್ಲ. ನಾವು ಪ್ರೀತಿಯಿಂದ ಸಾಕಿದ್ರೆ ನಮಗೆ ಅದ್ರ ಪ್ರತಿಯೊಂದು ಹೆಜ್ಜೆನೂ ನಮಗೆ ಗೊತ್ತಾಗುತ್ತೆ. ಅದು ನಾವು ಏನು ಚೆನ್ನಾಗಿ ಎಷ್ಟು ನೀಟಾಗಿ ನಾವು ನೋಡ್ಕೊತೀವಿ ಅಷ್ಟು ನೀಟಾಗಿ ನಮಗೆ ಯಾವ ಹೆಸರು ತಂದು ಕೊಡ್ತವೆ. ನಾನು ಎಲ್ಲ ಕುರೆ ಫೀಲ್ಡಲ್ಲಿ ಹೇಳೋರು ಇದೇ ನಾವು ಹುಚ್ಚಿಂದ ಯಾರು ಸಾಕ್ಬಿಡ್ರಿ, ಪ್ರೀತಿಯಿಂದ ಸಾಕ್ರಿ. ಇಲ್ಲ ಈ ಕುರೆ ಫೀಲ್ಡಿಗೆ ಬರೋರು ಯಾರು ಹಣ ದುಡ್ಡಿದ್ದಂತಾರಲ್ಲ, ದುಡ್ಡಿದ್ದಂಥವ್ರು ಬಿಸ್ನೆಸ್ ದೊಡ್ಡ ಬಿಸ್ನೆಸ್ ಕಡೆ ಹೋಗ್ಬಿಡ್ತಾರೆ. ನಾವು ದುಡ್ಡು ಏನು ಪ್ರೀತಿಗೆ ರೈತರ ಮಕ್ಕಳೇ ಸಾಕ್ತಿರೋದು. ಹಂಗಾಗಿ ರೈತರ ಮಕ್ಕಳು ಎಲ್ಲ ಮನೆಯಲ್ಲೂ ಕಷ್ಟ ಇರ್ತವೆ. ಅವ್ರ ಕಷ್ಟ ಸುಖ ನೋಡ್ಕೊಂಡು ಕಮ್ಮಿ ರೇಟಲ್ಲಿ ಒಳ್ಳೊಳ್ಳೆ ಮರಿಗಳು ಸಿಗ್ತವೆ, ಜವಾರಿ ಮರಿಗಳು ಸಿಗ್ತವೆ. ಚಾಯ್ಸ್ ಮಾಡ್ಕೊಳ್ರಿ. ಯಾರ ನಿಮಗೆ ಅನುಭವ ಇರೋಂಥ ದೋಸ್ತುಗಳು ಇರ್ತಾರೆ, ಅವ್ರ ಹತ್ರ ಹೋಗಿ ತಿಳ್ಕೊಳ್ರಿ ಹೆಂಗೆ ಮರಿ ನಾವು ಚಾಯ್ಸ್ ಮಾಡ್ಬೇಕಂತ. ಸಣ್ಣ ಮರಿಯಿಂದ ತಂದು ಆನುಪಾನು ನೋಡ್ಕೊಳ್ರಿ, ಅವಾಗ ನಮಗೆ ಅವು ಮರಿ ಹೆಸರು ಮಾಡಿಕೊಡ್ತಾವಣ. ಇಲ್ಲಾಂದ್ರೆ ನಾವು ಸುಮ್ಮನೆ ದೊಡ್ಡದನ್ನ ಹಾಕಿ ನಾವು ಸಾಲ ಮಾಡ್ತಂದ್ವಿ, ನಾವು ಲಾಸ್ ಆಯ್ತು, ಯಾರು ಕೊಡಲ್ಲ ಅಣ್ಣ ಇವತ್ತಿನ ಲಾಸು. ಯಾವ ಸರ್ಕಾರದವರು ಕೊಡಲ್ಲ, ಯಾರು ನೀವು ಕಣ ಆಡ್ಸೋರು ಕೊಡಲ್ಲ, ನೀವು ಸಾಕಿದ್ದೀರಾ ಅಂತ. ನಾವೇನು ನಮ್ಮ ಮನೆ ಕಷ್ಟ ನಮಗೆ ಗೊತ್ತಿರಬೇಕು. ಹಂಗಾಗಿ ಮನೆಗಳು ಕಷ್ಟ ನೋಡ್ಕೊಂಡು ನೀವು ಸಾಕ್ರಿ. ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಅತಿ ಹೆಚ್ಚು ಕುರಿ ಕ್ರೇಜ್ ಬರೋದಕ್ಕೆ ಕಾರಣ ಏನು ಅಣ್ಣ? ಏನಿಲ್ಲ, ಇದನ್ನ ನಾವು ಎಷ್ಟು ಪ್ರೀತಿ ಮಾಡ್ತೀವೋ ಅಷ್ಟು ಪ್ರೀತಿ ನಮಗೆ ಸಿಗುತ್ತೆ. ಈಗ ನಾವು ಬೇರೆ ಯಾವುದೇ ಥರದ ನಾವು ಬೇರೆ ಯಾರು ಕ್ರಿಕೆಟ್ ಆಡ್ಬೋದು, ಕಬಡ್ಡಿ ಆಡ್ಬೋದು, ಅವ್ರವ್ರಿಗೆ ಅದೊಂದರ ಕ್ರೇಜು. ಈ ನಮ್ಮ ಹಳ್ಳಿ ಭಾಗದಾಗೆ ಹಳ್ಳಿ ಹುಡುಗರಿಗೆ ಈ ಕ್ರೇಜ್ ಅಂದರೆ ಇದು. ಈಗ ಅಭಿ ಕಟ್ಟಿದ್ದಾನೆ ಅಂದರೆ ನಾನು ಒಂದು ಕಟ್ಟಬೇಕು, ನಾನು ಹೆಸರು ಮಾಡಬೇಕು ಅಂತ ಬರುತ್ತೆ. ಕೆಲವರು ಯಾವುದೋ ಬೇರೆ ಏನೇನೋ ಚಟಗಳು ಮಾಡ್ತಾರೆ, ಅದಕ್ಕಿಂತ ಇದು ಬೆಸ್ಟ್. ಇದು ಯಾರು ನೀನು ಕುಡಿತೀಯಾ, ನೀನು ಸಿಗರೇಟ್ ಸೇರ್ತೀಯ ಅಂತ ಎಲ್ಲರೂ ಬೈತಾರೆ. ಯಾರು ಅದು ಬಿಟ್ಟು ಯಾರು ನೀನು ಕುರೆ ಕಟ್ಟಿದ್ಯಾ, ನೀನು ಕುರೆಯಿಂದ ಹೋಗ್ತೀಯಾ ಅಂತ ಯಾರೂ ಹೇಳಲ್ಲ. ಪ್ರೀತಿ ಇರ್ಬೇಕಣ್ಣ. ಪ್ರೀತಿ ಇದ್ರೆ ಈ ಕುರಿ ಅಂತಾನೆ ಅಲ್ಲಣ್ಣ, ಕೆಲವರು ಓರಿ ಮೇಲೆ ಹುಚ್ಚಿರುತ್ತೆ, ಕೆಲವರು ಕೋಳಿ ಮೇಲೆ ಹುಚ್ಚಿರುತ್ತೆ, ಕೆಲವರು ಪಾರಿವಾಳದ ಮೇಲೆ ಹುಚ್ಚಿರುತ್ತೆ. ಎಲ್ಲ ಥರದ ಅವ್ರವ್ರ ವೈಯಕ್ತಿಕ ಹುಚ್ಚಿರುತ್ತಣ್ಣ. ಆದರೆ ಅದೇ ಹುಚ್ಚನ್ನ ಪ್ರೀತಿಯಿಂದ ಸಾಕ್ರಿ. ಎಲ್ಲ ಥರದ್ರಲ್ಲೂ ನಾವೆಲ್ಲ ಇದರಿಂದ ನಾವು ದುಡ್ಡು ನೋಡ್ತೀವಿ ಅಂದರೆ ನಾವು ಹೆಸರು ಮಾಡೋಕ್ಕಾಗಲ್ಲ. ಹೆಸರು ಮಾಡ್ಬೇಕು ಅಂದರೆ ದುಡ್ಡು ನೋಡಬಾರ್ದು. ಸಾಕಣ, ಎಲ್ಲರೂ ಸಾಕಣ, ಎಲ್ಲರೂ ಚೆನ್ನಾಗಿ ಇರಬೇಕಷ್ಟೆ. ಈಗ ಸಣ್ಣ ಬೆಲೆಗೆ ಮರಿಗಳು ತಗೊಂಬಂದು ಅತಿ ಹೆಚ್ಚು ಹೆಸರು ಮಾಡಿರೋದು ಉದಾಹರಣೆಗಳಿವೆ. ಅದೇ ರೀತಿ ದುಬಾರಿ ಬೆಲೆಗೆ ಮರಿಗಳು ತಂದು ಅದು ಏನು ಹೆಸರು ಮಾಡದಂತ ನಿರಾಶೆ ಮಾಡಿರೋದು ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಣ್ಣ ಏನಿಲ್ಲ, ಕಮ್ಮಿ ಬೆಲೆಗೆ ನಾವು ದುಡ್ಡು ಕೊಟ್ಟು ತಂದಿದ್ದೀವಿ ಅಂದರೆ ಅದು ನಮ್ಮ ಹತ್ರ ಆಡ್ಲಿಲ್ಲದ್ರೂ ನಾವು ಮಾರಿದ್ರು ದುಡ್ಡಾಗುತ್ತೆ. ಅದೀಗ ನಾವು ಜಾಸ್ತಿ ರೇಟ್ ಕೊಟ್ಟು ತಂದಿದ್ದೀವಿ ಅಂತಂದರೆ ಆಡಲಿಲ್ಲ ಅಂತಂದರೆ ಆ ರೇಟಿಗೆ ಯಾರೂ ತಗೊಳಲ್ಲ. ಅವಾಗ ಯಾರಿಗೆ ಲಾಸು? ನಮಗೆ ಲಾಸು. ಹಂಗಾಗಿ ಕಮ್ಮಿ ರೇಟ್ ಕೊಟ್ಟು ತರ್ರಿ, ಮರಿಯಿಂದ ತರ್ರಿ. ಯಾವುದೋ ದೊಡ್ಡದು, ಯಾಕಂದರೆ ಇದು ಹೆಂಗೆ ಅಂದ್ರಣ್ಣ, ಸಣ್ಣದಿದ್ದಾಗಿಂದ ಯಾರು ಸಾಕಿರ್ತಾರೋ ಅವ್ರಿಗೆ ಮನ್ಸು ಕೊಟ್ಟಿರ್ತಾವೆ ಮರಿಗಳು. ಅವ್ರ ಕೈ ಚೇಂಜ್ ಆಯ್ತಂದ್ರೆ ಅವ್ರ ಕೈಗೆ ಹೊಂದ್ಕೊಳೋದು ಭಾಳ ಕಷ್ಟ. ಅವಾಗ ಮೇವು ಬಿಡೋದು, ಅವಾಗಲೇ ಆ ಮೇವು ಬಿಟ್ಟಾಗ
ಅವಾಗ್ಲೇ ಮರಿ ವೀಕ್ ಆಗೋದು. ಅವಾಗ ಏನ್ ಅನ್ಸುತ್ತೆ ನಮಗೆ, ನಾವು ದೊಡ್ಡ ರೇಟ್ ಕೊಟ್ಟು ತಂದ್ವಿ ಆದ್ರೆ ಮರಿ ನಮಗೆ ಯಾಕೋ ಹಿಡಿಸ್ತಿಲ್ಲ. ಆ ಟೈಮಲ್ಲ ಕೊರಗೋದಕ್ಕಿಂತ ಮರಿಯಿಂದ ಸಾಕ್ಬಿಡ್ರಿ, ಏನ್ 2 ವರ್ಷ ಟೈಮ್ ತಿನ್ನುತ್ತಷ್ಟೇ, ಆದ್ರೆ ನಿಮಗೆ ದುಡ್ಡು ಉಳಿಯುತ್ತೆ, ಮರಿ ನಿಮಗೆ ಮನ್ಸು ಕೊಡ್ತಾವೆ. ಈಗ ಹೊಸ ಯುವಕರಿಗೆ ಈ ಕುರಿ ಫೀಲ್ಡ್ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ ಕೊನೆಯದಾಗಿ? ಅಣ್ಣ ಏನಿಲ್ಲ, ಕುರೆ ಫೀಲ್ಡ್ ತುಂಬಾ ದೊಡ್ಡದಿದೆ. ಯಾರೋ ಒಬ್ರು ಏನೋ ಮಾಡಿದ್ರು, ಅವ್ರು ಯಾರೋ ಹೆಸರು ಮಾಡಿದ್ರು ನಾವು ಮಾಡ್ಬೇಕಂತ ಮಾಡಬೇಡ್ರಿ. ಅವ್ರು ಯಾರೋ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡ್ಲಿ. ನಿಮ್ಮ ಹೆಸರು ಏನಿದೆ ಅದನ್ನ ನೀವು ಬೆಳೆಸ್ರಿ, ಬೇರೆಯವರಿಂದ ಬೆಳಿಬೇಡ್ರಿ. ನೀವು ಸ್ವಂತ ನೀವು ಮರಿ ಕಟ್ರಿ. ನಿಮ್ಮ ಕೈಲಿ ಮರಿ ಕಟ್ಟಕ್ ಮನೆಗೆ ಬಿಡ್ತಿಲ್ಲ, ಒಬ್ಬೊಬ್ರು ಅಣ್ಣ ಮನೇಲಿ ಸಮಸ್ಯೆ ಇರುತ್ತೆ, ಕಟ್ಟಕ್ಕಾಗಲ್ಲ. ಅಂತ ಟೈಮಲ್ಲಿ ಏನ್ ಮಾಡಿ ಫ್ರೆಂಡ್ಸ್ ಜೊತೆ ಹೋಗಿ ಅವರಿಗೂ ಸಪೋರ್ಟ್ ಮಾಡ್ರಿ. ಅವಾಗ ಅವರಿಗೂ ಹೆಲ್ಪ್ ಆಗುತ್ತೆ, ನಮಗೂ ನಮ್ದೇನು ಪ್ರೀತಿ ಇರುತ್ತೆ ಆ ಪ್ರೀತಿ ಅಲ್ಲಿ ಸರಿ ಹೋಗುತ್ತೆ. ಇಷ್ಟು ಹೇಳ್ತೀನಿ ನಾನು. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಏನು ಹೇಳ್ಬೇಕಂದ್ರೆ ಅಣ್ಣ, ಇದೇ ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋ ಹೇಳಿದ್ದೆ, ನಾನು ಕುರಿ ಬೈಕ್ ಹೊಡಿತದ ಕಾಲಿರ್ತಂತ. ಅದೊಂದು ಮಿಸ್ ಆಗಿದೆ ಅಣ್ಣ, ಬೈಕಿಂಗ್ ಕಣ ಹೊಡಿಯೋದು. ಆ ಮೊನ್ನೆನಾಗ ಜಸ್ಟ್ ಮಿಸ್ ಅಣ್ಣ. ಏನು 3 ದಿನ ಕುರಿ ಉಪವಾಸ ಹಾಕಿದ್ವಿ, ಅಲ್ಲಿ ಆಡ್ಸೋದು 1 ದಿನ ಹೆಚ್ಚಿಗೆ ಆಗ್ಬಿಡ್ತು. ರಾತ್ರಿ ಎಲ್ಲ ಟಯರ್ಡಾಗಿ ಕುರಿ ಹಂಗಾಗಿ ಅವತ್ತು ಬೈಕ್ ಜಸ್ಟ್ ಮಿಸ್ ಆಗಿದೆ ಅಣ್ಣ. ಅದೊಂದು ಛಲ ಇದೆ ಅಣ್ಣ, ಬೈಕ್ ಹೊಡಿತೀನಿ ಅಂತ ಎಲ್ಲರಿಗೂ ಹೇಳಿದೆ ಅಣ್ಣ. ಮೊದಲೇ ಸ್ಟಾರ್ಟಿಂಗ್ಸ್ ಮಾಮೂಲಿ ಕಣ ಮಾಡು ಅಂತ ಹೇಳಿದ್ರು ಊರಾಗೆ, ಮಾಮೂಲಿ ಕಣ ಮಾಡಿ ತೋರಿಸೀನಿ. ಈ ಬೈಕಿಂಗ್ ಕಣ ಒಂದು ಹೊಡಿಬೇಕಂತ ಆಸೆ ಐತಣ್ಣ. ಬೈಕಿಂಗ್ ಕಣ ಹೊಡೆದು ತೋರಿಸ್ತೀನಿ. ನಾನು ಒಂದು ಸಾಕ್ಯಬೇಕು ಅಂತ ಭಾರಿ ಆಸೆ ಇತ್ತು. ಅವ ನನ್ನ ಹತ್ರ ದುಡ್ಡು ಇದ್ದಿದ್ದಿಲ್ಲ. ನಾನು ಸಣ್ಣದಾಗ ತಂದು ಸಾಕಿ ಈ ಮಟ್ಟಕ್ಕೆ ತಂದು ನಿಲ್ಸೈತಿ. ಹೇಳ್ಬೇಕಂದ್ರೆ ದೊಡ್ಡದಾಗಿ ಯಾರು ಬಂಡವಾಳ ಹಾಕ್ಬೇಡ್ರಿ, ಸಣ್ಣದಾಗಿ ಹಾಕಿ ಎಲ್ಲರೂ ಕುರಿ ತಂದು ಕಟ್ರಿ, ಚೆನ್ನಾಗಿ ನೋಡ್ಕೊಳ್ರಿ, ಹೆಸರು ಮಾಡಿಕೊಡ್ತಾವಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನೋಡೋರಿಗೆ ಎಲ್ಲರೂ ಕುರಿ ಚೆನ್ನಾಗಿ ನೋಡ್ಕೊಳ್ರಿ. ಲಾಸ್ಟಿಗೆ ಎಲ್ಲರಿಗೂ ಕುರಿ ಚೆನ್ನಾಗಿ ನೋಡ್ಕೊಳ್ರಿ ಅಂತ ಹೇಳ್ತಾ ನಾನು ಒಂದು 2 ಮಾತು ಮುಗಿಸ್ತಾ ಇದ್ದೀನಿ.